ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಈ ಒಂದು ವಿಡಿಯೋ ರಿಲೇಟೆಡ್ ಟು ಓನ್ಲಿ ಫಾರ್ ನೀಟ್ ಸ್ಟೂಡೆಂಟ್ಗೆ, ಎಸ್ಪೆಷಲಿ ಫಾರ್ ಮೆಡಿಕಲ್ಲು, ಡೆಂಟಲ್ಲು, ಸ್ವಲ್ಪ ಐ ಸ್ಟೂಡೆಂಟು, ಯಾರಾದರೂ KCET ಸ್ಟೂಡೆಂಟ್ ಆಗಿತ್ತಂದರೆ ಈಗಲೇ ಸ್ಕಿಪ್ ಆಗಿಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈಗ ಓನ್ಲಿ ಅಪ್ಡೇಟ್ ಇರೋದು ನೀಟ್ ಸ್ಟೂಡೆಂಟ್ಗೆ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹುಡುಗರು ವೇಟ್ ಮಾಡ್ತಾಯಿದ್ರಿ MCC ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ, ಯಾಕಂದರೆ ಆಪ್ಷನ್ ಎಂಟ್ರಿ ಎಲ್ಲನೂ ಕೂಡ ನಡೀತಾ ಇತ್ತು. ಸೊ ಅದ್ರ ತಕ್ಕನಾಗಿ ಇವತ್ತು ಮತ್ತೊಂದು ಅಪ್ಡೇಟ್ ಬಂದೈತಿ. ಏನಂತಂದರೆ ದ ಚಾಯ್ಸ್ ಫಿಲ್ಲಿಂಗ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಅಪ್ ಟು 8 AM ಆಫ್ ಎಂದು ಕಾಣಿಸ್ತಿದೆ ನೋಡಿ 15/9/2025 ಫಾರ್ ಸೆಕೆಂಡ್ ರೌಂಡ್ UG ಕೌನ್ಸಿಲಿಂಗ್ 2025 ಅಂತಂದರೆ 15/9/2025 ಮಾರ್ನಿಂಗ್ 8 ಗಂಟೆವರೆಗೂ ಕೂಡ ಸೆಕೆಂಡ್ ರೌಂಡ್ದು MCCದು ಇನ್ನೂ ಕೂಡ ಕೌನ್ಸಿಲಿಂಗ್ ನಡೀತದೆ. ಅಂತಂದರೆ ಆಪ್ಷನ್ ಎಂಟ್ರಿ ಅಂತ ನಡೀತದೆ. ನಾವು ಆಪ್ಷನ್ ಎಂಟ್ರಿ ಅಂತ ಏನು ಕರಿತೀವಿ ಅಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಂತ ಕರಿತಾ ಇದ್ದಾರೆ. ಸೊ ಹಾಗಾಗಿ ಹುಡುಗರ ಇಲ್ಲಿ ಏನು ಕಾಣ್ತಿದ್ರು ನೋಡಿ, ದ ಚಾಯ್ಸ್ ಲುಕ್ಕಿಂಗ್ ಫೆಸಿಲಿಟಿ ವಿಲ್ ಬಿ ಅವೈಲೇಬಲ್ ಫ್ರಮ್ 1 PM ಆಫ್ 14/9/2025 ಟು 8 AM ಆಫ್ 15/9/2025 ಫಾರ್ ಸೆಕೆಂಡ್ ರೌಂಡ್ ಆಫ್ UG ಕೌನ್ಸಿಲಿಂಗ್ 2025 ಅಂತಂದರೆ ಇವತ್ತು 13 ಇದೆ. ಸೊ ಹಂಗಾಗಿ ಸದ್ಯ ಕ್ಲೋಸ್ ಮಾಡಿದ್ರು ಸಹಿತ ನಾಳೆ ನಿಮಗೆ ಮಧ್ಯಾಹ್ನ ಏನು ಮಾಡ್ತಾರೆ, ಮತ್ತೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿನ ಓಪನ್ ಮಾಡ್ತಿದ್ದಾರೆ ಯಾರಿಗೆ MCC ಪಾರ್ಟಿಸಿಪೇಟ್ ಮಾಡೋರಿಗೆ. ಸೊ ಹಾಗಾಗಿ ನಾಡಿದ್ದು ಅಂತಂದರೆ 15ನೇ ತಾರೀಕು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಹಂಗಾಗಿ ಇಲ್ಲೇನು ಕೊಟ್ಟರು ಅಂತಂದರೆ ಫಾರ್ ಮೋರ್ ಡೀಟೇಲ್ಸ್ ಕೈಂಡ್ಲಿ ರೆಫರ್ ಟು MCC ರಿವೈಸ್ಡ್ ಶೆಡ್ಯೂಲ್ ಅಪ್ಲೋಡೆಡ್ ಆನ್ ವೆಬ್ಸೈಟ್ ಡೇಟ್. ಅಂದರೆ ಹೊಸದಾಗಿ ಬಿಡೋದು ಅಂದರೆ ಡೇಟ್ ಮತ್ತೆ ಒಂದು ಏನಪ್ಪ ಅಂದರೆ ಎಕ್ಸ್ಟೆಂಡೆಡ್ ಆದಂಗೆ ಈಗ. ಸೊ ಹಾಗಾಗಿ ಇಲ್ಲಿ ಏನಂತ ಕೊಡ್ತಿದ್ದಾರೆ ನೋಡಿ. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ನೀವು ಚಾಯ್ಸ್ ಫಿಲ್ಲಿಂಗ್ ಎಲ್ಲನೂ ಕೂಡ ಮಾಡ್ಕೊಂಡಾದ ತಕ್ಷಣ ಅವ್ರು ಪ್ರೊಸೆಸಿಂಗ್ ಅಂತ ತೊಗೊಂಡು ರಿಸಲ್ಟ್ ಬಂದುಬಿಟ್ಟು 17ನೇ ತಾರೀಕು ಅಂತಂದರೆ ಇನ್ನೂ ಕೂಡ ಕೇಳಿದವ್ರು ಆ್ಯಸ್ ಎಕ್ಸ್ಪೆಕ್ಟ್ ನಾವು ಮಾಡ್ತಿದ್ವಿ. MCCದವ್ರಿಗೆ ಏನು ಆಗ್ತಿದೆ ಅಂತಂದರೆ ಈ ವರ್ಷ ಬರೀ ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಿದ್ದಾರೆ. ಸೊ ಹಂಗಾಗಿ 17ನೇ ತಾರೀಕು ಕೂಡ ಏನಾಗ್ತದೆ ಈಗ ಡೇಟು ರಿಸಲ್ಟ್ ಬರೋದಿಲ್ಲ. ಯಾರಿಗೆ ನೀಟ್ ಸ್ಟೂಡೆಂಟ್ಗೆ ಹೇಳ್ತಾ ಇದ್ದೀನಿ. ಓಕೆ, ಈಗ 17ನೇ ತಾರೀಕು MCCಲಿ ರಿಸಲ್ಟ್ ಬರ್ತಾಯಿದೆ ಅಂತಂತಂದರೆ ನಮ್ಮ ಕರ್ನಾಟಕದಲ್ಲಿ ಏನು ಹೇಳ್ತಿದ್ದಾರೆ ನೋಡಿ, ಸೆಕೆಂಡ್ ರೌಂಡ್ದು ಹೋಗೋಣ. ಇಲ್ಲಿ ಈಗ ರೌಂಡ್ 2 ಹೋಗಿಬಿಟ್ಟು ಇಲ್ಲಿ ಕಾಣಿಸ್ತಿದ್ದು ಇದು ಬಂದುಬಿಟ್ಟು ಟೋಟಲಾಗಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗು ನಮ್ಮ ಸ್ಟೇಟ್ದು ಬರೋಣ. ಸ್ಟೇಟ್ ಬಂದುಬಿಟ್ಟು ನಮ್ಗೆ ಬೇಕಾಗಿರೋದು ಏನೀಗ ಸದ್ಯಕ್ಕೆ ರಿಸಲ್ಟ್. ಸೊ ಹಂಗಾಗಿ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ನಮಗೆ ಅವ್ರು ಕೊಟ್ಟವ್ರು ಈ ಡೇಟಿಗೆ ಏನಾದರೂ ಮಾಡ್ಕೋರಿ ಸ್ಟೇಟ್ ಕೌನ್ಸಿಲಿಂಗ್ ಅಂತಂದು. ಸೊ ಹಂಗೆ 17ಕ್ಕೆ ಬರ್ತಾಯಿದೆ ಅಂತಂದರೆ ನಮಗೆ 17ಕ್ಕೆ ಬರ್ಬೋದು ಅಥವಾ 18ಕ್ಕೆ ಬರ್ಬೋದು. ಅಂದರೆ 18ಕ್ಕೆ ಅಂದರೆ ಬರೆದಿಟ್ಕೋರಿ ಸದ್ಯಕ್ಕೆ. ಡೇಟ್ ಗೊತ್ತೈತಿ ರೇಂಜ್ಗೆ ಎಕ್ಸ್ಟೆಂಡ್ ಆಗುತ್ತೆ ಅಂತಂದು. ಸೊ ಹಂಗಾಗಿ 18ನೇ ತಾರೀಕು ಏನಾಗ್ತಿದೆ ಅಂತಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ನೀಟ್ ಸ್ಟೂಡೆಂಟ್ದು ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷ್ದಂತೂ ರಿಸಲ್ಟ್ ಬಂದೈತೆ. ಬಟ್ ಚಾಯ್ಸ್ ಎಂಟ್ರಿ ಅಂತ ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದಿಲ್ಲ, ಅದನ್ನು ಅವಾಗ ಸ್ಟಾರ್ಟ್ ಮಾಡ್ಕೊತಾರೆ. ಓಕೆ, ಸೊ ಹಂಗಾಗಿ ಹುಡುಗರು ಏನಪ್ಪ ಅಂದ್ರೆ ಈಗ ಮೆಡಿಕಲ್ ಡೆಂಟಲ್ ಸ್ಟೂಡೆಂಟು 18ನೇ ತಾರೀಕು ಕೂಡ ವೆಯ್ಟ್ ಮಾಡಬೇಕಾಗ್ತದೆ. ಸೊ ಹಂಗಾಗಿ MCCದವ್ರಿಗೆ ಏನಾಗಿದೆ ಗೊತ್ತಿಲ್ಲ. ದೊಡ್ಡ ಏನೇನೆಲ್ಲ ನೀವು MCC ಲಾಂಗ್ ಫಾರ್ಮ್ ಕೊಡ್ತೀರೋ ಕೊಡ್ಬೋದು ಈಗ ಕಮೆಂಟಲ್ಲಿ ಹೋಗ್ಬಿಟ್ಟು. ಅಂತಂದರೆ MCC ತಕ್ಕನಾಗಿ ನಮ್ಮ ಕರ್ನಾಟಕದಲ್ಲಿ ಏನಂತಿದ್ವಿ ನಾವು, ಕರ್ನಾಟಕ ಎಕ್ಸ್ಟೆಂಡೆಡ್ ಅಥಾರಿಟಿ ಅಂತ ಕರೆದಿದ್ವಿ. ಇದು MCCಲಿ ಏನೇನೋ ಹೇಳ್ತಿದ್ದಾರೆ, ಅಂದರೆ ಮುಗಿಯದ ಅದೇನೋ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಅಂದರೆ ಇದೇ ಥರ ಆಗ್ತಿದೆ. ಯಾಕಂದರೆ ಫಸ್ಟ್ ರೌಂಡಿಗೆ ಬಂದುಬಿಟ್ಟು 7 ಸರ್ತಿ ಎಕ್ಸ್ಟೆಂಡ್ ಮಾಡಿದರು. ಸೆಕೆಂಡ್ ರೌಂಡು ಕೂಡ ಈಗ ಅಂದ್ಕೊಂಡು ಆ್ಯಸ್ ಎಕ್ಸ್ಪೆಕ್ಟೆಡ್ ಆಯಿತು, ಈಗ ಡೇಟ್ ಎಕ್ಸ್ಟೆಂಡ್ ಮಾಡ್ತಾಯಿದ್ದಾರೆ. ಸರಿ ನೋಡಿ, ಇದು ಫೈನಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಇದೇ ಲಾಸ್ಟ್ ಅಂತ ಕೊಡ್ತಾರೆ, ಡೇಟ್ ಎಕ್ಸ್ಟೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ 17 ಅಥವಾ 17 ಬರ್ತಂದರೆ ನಮ್ಮದು 17 ಕೂಡ ಬರ್ಬೋದು ಅಥವಾ 18 ಬರ್ಬೋದು. 17 ಅಥವಾ 18ಕ್ಕೆ ಅನ್ನೋದು ರಿಸಲ್ಟ್ ಅನ್ನೋದು ಬರ್ತದೆ. ಆಯಿತಾ? ಸರಿ ಕೊಂಡ್ರು, ಏನಾದರೂ ಮತ್ತು ಇದರಲ್ಲೂ ಕೂಡ ಏನಾದರೂ ಏರ್ಪೇರ್ ಆಯ್ತು ಅಂದರೆ ನಿಮ್ಗೆ ತಿಳಿಸ್ತೀನಿ. ಅಲ್ಲೂರು ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.